ಭಾರತದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳಾಗಿದೆ. ಹೌದು, ರಾಜಸ್ಥಾನದಲ್ಲಿ ಆಗಿಲ್ಲ. ಎಂದೂ ಆಗೋದು. ಕಾರಣ ಏನು ಅಂತಂದ್ರೆ ಅವರು ಗೋವು ಆಧಾರಿತವಾದಂಥ ಕೃಷಿ ಮಾಡ್ತಾರೆ. ಹೌದು, ಗೋ ಆಧಾರಿತ ಕೃಷಿ ಮತ್ತು ಕಾಠಿಣ್ಯತೆಯನ್ನು ಅವರು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ನಮ್ಮಲ್ಲಿ ಮಲೆನಾಡು ಅಂತಿದೆಯಲ್ಲ, ಅಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಳಲ್ಲ. ಇಲ್ಲ, ಹೊಟ್ಟೆ ಇಲ್ಲ. ಯಾಕಂದ್ರೆ ಅವರಿಗೆ ಅವರು ಎಷ್ಟು ಸಿಗುತ್ತೆ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಸಾಮರ್ಥ್ಯ. ಸ್ನೇಹಿತರೆ ನಮಸ್ತೆ, ನಾನು ಈಶ್ವರ್ ಪಿ ತೀರ್ಥ ಮಾತಾಡ್ತಾ ಇರೋದು. ಸಾವಯವ ಕೃಷಿಕ, ಚಿತ್ರದುರ್ಗ ಹಾಗೂ ಕೊಡ್ಡಿಗೆರೆ 2 ಊರ ಹೆಸರು ನಾನು ಹೇಳಬೇಕಾಗುತ್ತೆ. ಗೊತ್ತೇ ಇದೆ ನಿಮಗೆ, ಮೊನ್ನೆ ಚಿಕ್ಕಮಗಳೂರಲ್ಲಿ ಸಾವಯವ ಕೃಷಿಕರ ಬಳಗದವರೆಲ್ಲ ಸೇರಿಕೊಂಡು ಕನ್ಯಋಷಿಗಳನ್ನು ಕರೆಸಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡಿದರು. ಕನ್ಯಋಷಿಗಳು ಆಗಲಿ ಹಿಂದಿನ ದಿನ ಬಂದು ಚಂದ್ರಶೇಖರ್ ಸರ್ ಮೇಲೆ ಉಳ್ಕೊಂಡು ನಾವು ರಾತ್ರಿಯೆಲ್ಲ ಅವ್ರ ಜೊತೆ ಒಂದಿಷ್ಟು ಚರ್ಚೆಗಳು ಮುಕ್ತವಾಗಿ ಚರ್ಚೆ ಮಾಡಿದ್ದಾಯಿತು. ಅವರು ಮುಕ್ತವಾಗಿ ಉತ್ತರ ಕೊಟ್ಟಿದ್ದು ಆಯಿತು. ಅದ ನಂತರ ಬೆಳಗ್ಗೆ ಎದ್ದು 6:30ಗೆ ಅವರು ತೋಟ ಸುತ್ತರಿಸಲಿಕ್ಕೆ, ಯಾಕಂದರೆ ಚಂದ್ರಶೇಖರ್ ಅವ್ರ ತೋಟ ಇವತ್ತು ಮಾಡಲ್ ಫಾರ್ಮಿಂಗ್ ಆಗಿದೆ. ಅಡಿಕೆ ತೋಟದವ್ರಿಗೆಲ್ಲರಿಗೂ ಮಾಡಲಿಂಗ್ ಫಾರ್ಮಿಂಗ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಾರಣ ಏನಪ್ಪ ಅಂತಂದರೆ ಯಾವುದೇ ಖರ್ಚಿಲ್ಲದೇ ಕೇವಲ ಜೀವಾಮೃತ ಮತ್ತು ಕೃಷಿ ತ್ಯಾಜ್ಯಗಳಿಂದ ಉಪಯೋಗಿಸ್ಕೊಂಡು ಅಥವಾ ಹಟ್ಟಿ ಗೊಬ್ಬರಗಳನ್ನು ಉಪಯೋಗಿಸ್ಕೊಂಡು ಅವ್ರ ತೋಟ ಅದರ ಮೇಲೆ ನಿಂತಿರೋವಂಥದ್ದು. ಯಾಕೆ ನಿಂತಿದೆ, ಏನದು ಕಾರಣ ಅಂತಂದರೆ, ನಾವೇನು ಸಾವಯವ ಇಂಗಾಲದ ಬಗ್ಗೆ ಮಾತಾಡ್ತೀವಿ, ಆ ಸಾವಯವ ಇಂಗಾಲ ಅನ್ನೋ ಒಂದು ವಸ್ತು ಅಥವಾ ಒಂದು ಇರಬೇಕಾಗಿರೋಂಥ ಒಂದು ಪದಾರ್ಥ ಭೂಮಿ ಒಳಗಡೆ ಇರಬೇಕಾಗಿರೋದು 0.04 ಇತ್ತಂತ ಅವ್ರು ತೊಗೊಂಡಾಗ, ಜಮೀನು ತೊಗೊಂಡಾಗ. ಉಸುಬು ಗಿಡಗಳೆಲ್ಲ ಹಾಕಿದ್ರೆ ಗಿಡಗಳು ಹಾಗಾಗಿ ಒಳಗಡೆ ಹೋಗ್ಬಿಡ್ತಾ ಇತ್ತಂತೆ. ಅಂದರೆ ಅಷ್ಟು ಉಸುಬಿತ್ತು, ಅಷ್ಟು ತೇವಾಂಶ ಇತ್ತು. ಅಲ್ಲೆಲ್ಲ ಮೇಲ್ಗಡೆನೇ ಕೆರೆ ಇದ್ದಿದ್ದರಿಂದ ಇಲ್ಲೆಲ್ಲ ಇದಾಗಿತ್ತು ಅಂತ. ಅದಾದಮೇಲೆ ಟ್ರೆಂಚ್ಗಳು ಮಾಡಿಸಿದ್ದು, ಅದಾದಮೇಲೆ ಅವರಿಗೆ ಇದು ಯಾವುದು ನಮ್ಮ ನೈಸರ್ಗಿಕ ಕೃಷಿಯ ಪರಿಚಯ ಆಗುತ್ತೆ. ಅದಾದಮೇಲೆ ಅವ್ರು ಶುರು ಮಾಡ್ತಾರೆ. ಅಲ್ಲಿಗೆ ಏನದು ನೈಸರ್ಗಿಕ ಕೃಷಿಯ ಮಹತ್ವ ಏನು, ಅವ್ರೇನು ಹೇಳ್ತಾ ಇದ್ರು ಅಂತ ಹೇಳ್ತಿದ್ವಿ, ಅದನ್ನು ನಾನು ನಿಮ್ಗೆ ಹೇಳಿಕೊಟ್ಟಿರೋಂಥದ್ದು. ನೋಡ್ತಾ ಇರ್ಬೋದು, ಇಡೀ ತೋಟದಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಹುಲ್ಲು ಯಥೇಚ್ಛು ಬೆಳ್ಕೊಂಡಿದೆ. ಅಡಿಕೆ ಗಿಡಗಳು ಅಲ್ಲೇ ಬಿದ್ದಿದೆ, ಅಲ್ಲೇ ಕಳಲಿಕ್ಕೆ ಶುರುವಾಗಿದೆ. ಕೆಲವು ಗಿಡಗಳು ತುಂಬ ವೀಕ್ ಅನಿಸುತ್ತೆ. ಅಡಿಕೆ ಗಿಡಗಳಿರ್ಬೋದು ಅಥವಾ ನಮ್ಮ ಇದಿರ್ಬೋದು, ಯಾವುದು ಕಾಫಿ ಗಿಡಗಳಿರ್ಬೋದು. ಅದು ಕಾಫಿಯ ಭಾಗ ಆಗಿರೋದ್ರಿಂದ ಚಿಕ್ಕಮಗಳೂರು ಆ ಥರ ಹೇಳ್ತಿರೋಂಥದ್ದು. ಅವ್ರು ಹೇಳೋವಂಥದ್ದು, ಗಿಡ ಮೊದಲನೇ ವರ್ಷ ಹೊಂದಾಣಿಕೆ ಮಾಡ್ಕೊತಾ ಹೋಗುತ್ತೆ, ತನ್ನ ಇರುವಿಕೆನ ಗುರುತಿಸ್ತಾ ಹೋಗುತ್ತೆ, ಸ್ವಲ್ಪ ಕಳ್ಳಾಟ ಆಡುತ್ತೆ, ಮೈಗಳ್ಳತನ ಮಾಡುತ್ತೆ. ನನಗೆ ಯಾರೋ ಒಂದಿಷ್ಟು ಆಹಾರ ತಂದು ಕೊಟ್ಟು ನಾನು ಅಲ್ಲಿ ಬದುಕ್ತೀನಿ ಅಂತ ಹೇಳಿ ಅಂತ. ಅದಾದಮೇಲೆ ಅದಕ್ಕೆ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲಿ ಯಾರು ಆಹಾರ ಕೊಡೋರಿಲ್ಲ, ನನ್ನ ಆಹಾರ ನಾನೇ ಹೋಗಿ ತೊಗೊಂಡು ಬರಬೇಕು ಅಂತ. ಹಾಗೆ ತನ್ನ ಬೇರುಗಳನ್ನು ಚಾಚಲಿಕ್ಕೆ ಶುರು ಮಾಡುತ್ತೆ. ಆ ಬೇರುಗಳು ವಿಸ್ತಾರವಾಗಿ ಬೆಳೆದು ಅಲ್ಲಿರೋಂಥ ಮಣ್ಣಿನ ಜೊತೆಗೆ ಸಂಬಂಧಗಳನ್ನು ಬೆಳೆಸಿ, ಅಲ್ಲಿ ಮಣ್ಣಿನಲ್ಲಿರೋಂಥ ಜೀವಕೋಶಗಳ ಜೊತೆ ಸಂಬಂಧ ಬೆಳೆಸಿ ತನಗೆ ಬೇಕಾದಂಥ ಆಹಾರನ ಪಡ್ಕೊಳಕ್ಕೆ ಶುರು ಮಾಡ್ತವೆ ಅನ್ನೋದು ಅವರ ನಿಲುವು. ಅದು ನಿಜನೇ, 100% ನೋ ಡೌಟ್ ಅದರಲ್ಲಿ. ಹಾಗೆಯೇ ಜೀವಾಮೃತ ಅಂತ ಹಾಕಿದಾಗ ಜೀವಾಮೃತದಲ್ಲಿರೋಂಥ ಜೀವಕೋಶಗಳು ಮಲ್ಟಿಪ್ಲೈ ಆಗೋಂಥದ್ದು, ಊಟದು ಸಾಯೋದು ನಡೆಯೋಂಥದ್ದು, ಸತ್ತಂಥ ಜೀವಕೋಶಗಳು ಮತ್ತು ಸಾವಯವ ಇಂಗಾಲಕ್ಕೆ ಬದಲಾವಣೆ ಆಗೋಂಥದ್ದು, ಮತ್ತು ಗಿಡದಲ್ಲಿ ಮತ್ತು ವಾತಾವರಣದಲ್ಲಿರೋಂಥ NPK ಮುಖ್ಯ ಪೋಷಕಾಂಶಗಳಿರ್ಬೋದು ಮತ್ತು ಉಪ ಪೋಷಕಾಂಶಗಳಿರ್ಬೋದು, ಅವನ್ನೆಲ್ಲ ತೊಗೊಂಡು ಗಿಡಕ್ಕೆ ಊಟ ಮಾಡಿಸೋವಂಥದ್ದು, ಆ ಗಿಡ ಅದನ್ನೆಲ್ಲ ಹೀರ್ಕೊಂಡು ಬೆಳೆಯೋವಂಥದ್ದು. ಹೀಗೇನೇ ಅನೇಕ ಒಂಥರ ಪವಾಡಗಳು ನಮ್ಮ ಕಣ್ಣಿಗೆ ಕಾಣಲ್ಲ, ಆ ರೀತಿಯ ಪವಾಡಗಳು ಅದರಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರೋದು, ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಹೇಗಿದೆಯಾ ಹಾಗೆ ಗಿಡ ಮರಗಳಿಗೂ ಸಹ ಶಕ್ತಿ ಇದೆ. ಅದಕ್ಕೆ ಒಂದಿಷ್ಟು ಪೂರಕವಾಗಿ ನಾವು ಕೆಲಸ ಮಾಡಿದರೆ ಸಾಕು. ಅದಕ್ಕೆ ದೇಸಿ ಹಸುಗಳು ಪೂರ್ವಕವಾಗಿ ನಮಗೆ ಸಪೋರ್ಟ್ ಮಾಡ್ತವೆ. ಹಾಗಾಗಿ ದೇಸಿ ಹಸುಗಳನ್ನ ಸಾಕಿ ಅನ್ನೋದು ಅವರ ದೊಡ್ಡ ಒಂದು ವಿಚಾರ. ಹಾಗೆ ನಾವೇನು ಅಡಿಕೆ ಸಿಪ್ಪೆ ವೇಸ್ಟ್ ಮಾಡ್ತೀವಿ ನೋಡಿ, ಅಡಿಕೆ ಸಿಪ್ಪೆ ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಮಾಡಿದ್ದಾರೆ ಅಂದರೆ ವರ್ಷಕ್ಕೆ 100ರಿಂದ 120 ಟನ್ ಅವರಿಗೆ ಅಡಿಕೆ ಸಿಪ್ಪೆಯ ಗೊಬ್ಬರನೇ ಸಿಗುತ್ತೆ ಅಂತ. ಅದನ್ನು ಅವರಷ್ಟು ಅವ್ರ ಜಮೀನಿಗೆ ಇದು ಮಾಡಿ ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಜೀವಾಮೃತವನ್ನು ಮಾಡಿ ಇವತ್ತು ಸ್ವತಂತ್ರವಾದ ತೋಟವನ್ನು ನಿರ್ಮಾಣ ಮಾಡಿದ್ದಾರೆ ಅವರು. ಹಾಗಾಗಿ ಭೇಟಿ ಕೊಡುವಂಥವ್ರು ಚಂದ್ರಶೇಖರ್ ಸರ್ ಆಲ್ರೆಡಿ ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ನನ್ನ ಇದಕ್ಕೂ ನಾನು ಮಾಡ್ಕೊತಿರೋಂಥದ್ದು ಯೂಟ್ಯೂಬಿಗೆ ನಾನು ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಯಾಕೆಂದರೆ ಇದನ್ನು ತಿಳಿಸ್ಬೇಕಾಯ್ತು ಎಲ್ಲರಿಗೂ. ಹಾಗಾಗಿ ಪ್ರತಿಯೊಬ್ಬರೂ ಈ ಹೆಜ್ಜೆನಲ್ಲಿ ಹೆಜ್ಜೆ ಇಡೋಣ. ಥ್ಯಾಂಕ್ ಯು.